ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲರಿಗೂ ಹಾಗೂ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಬಿಗ್ ಹಾಯ್. ಹಾಗೆ ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಮತ್ತೆ ಲೈಕ್ ಮಾಡಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಒಂದು ಹಬ್ಬ ಮುಗಿಯುವಷ್ಟರಲ್ಲಿ ಇನ್ನೊಂದು ಹಬ್ಬ ಬಂದೇ ಬಿಡುತ್ತೆ. ಸೊ ಇವಾಗ ದಸರಾ ಮುಗೀತು, ಹಾಗೆಯೇ ನೆಕ್ಸ್ಟ್ ದೀಪಾವಳಿ ಕೂಡ ಬರ್ತಾ ಇದೆ. ಅದಕ್ಕೂ ಕೂಡ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋಬೇಕು. ಸೊ ಏನು ಮಾಡೋಕ್ಕಾಗಲ್ಲ, ಹಬ್ಬಗಳನ್ನಾಗಲಿ ಅಥವಾ ಆಚರಣೆಯನ್ನಾಗಲಿ ಮಾಡಲೇಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ತುಂಬ ದಿನಗಳಿಂದ ಅಂದ್ಕೊಂಡಿದ್ವಿ ಒಂದು ಸ್ನೇಕ್ ಪ್ಲಾಂಟನ್ನು ತಂದು ಇಂಡೋರಲ್ಲಿ ಹಾಕಬೇಕು ಅಂತ, ಆಗಲೇ ಇಲ್ಲ. ಸೊ ನಿನ್ನೆ ತಂದಿದ್ದು ಇಂಡೋರ್ ಪ್ಲಾಂಟನ್ನು ಇವತ್ತು ಹಾಕ್ತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ಮಣ್ಣನ್ನು ಹಾಕಿ ಕೆಳಗೆ ಹಾಗೆಯೇ ಮೇಲೆ ಸ್ವಲ್ಪ ರೀತಿಯನ್ನು ಹಾಕಿ ಕಲ್ಲಿಂದ ಡೆಕೋರೇಟ್ ಮಾಡ್ತಿರೋದು. ಸೊ ಇದು ಬೆಳೆಯುತ್ತೆ ಇಲ್ಲ ಅಂತ ಗೊತ್ತಿಲ್ಲ, ಯಾಕಂದರೆ ಸ್ವಲ್ಪ ಬೆಳಕು ಕಮ್ಮಿ ಇದೆ. ಬೇರೆ ಎಲ್ಲ ಪ್ಲಾಂಟ್ಗಳನ್ನು ವಿಂಡೋ ಮೇಲೆ ಅಥವಾ ವಿಂಡೋ ಹತ್ತಿರ ಇಟ್ಟಿದ್ದೀವಿ, ಬಟ್ ಇದಕ್ಕೆ ಗಿಡಕ್ಕೆ ಸ್ವಲ್ಪ ಜಾಗ ಕಮ್ಮಿ ಇದೆ. ಅದಕ್ಕೇ ಹಾಗೆಯೇ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಔಟ್ಸೈಡಲ್ಲಿ ಇರೋ ಗಿಡಗಳಿಗೂ ಸಹ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಆಗಿ ತುಂಬ ದಿನ ಆಯಿತು ಔಟ್ಸೈಡಲ್ಲಿ ಇರೋ ಗಿಡಗಳನ್ನು ಕ್ಲೀನ್ ಮಾಡ್ತೀನಿ. ದೀಪಾವಳಿ ಕೂಡ ಹತ್ತಿರ ಬಂತು, ಅದಕ್ಕೇ ನಿನ್ನೆ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಇವಾಗ ನೀರನ್ನು ಹಾಕ್ತಾ ಇರೋದು ಇವತ್ತು. ಸೊ ಮಲಗೋ ಬೆಡ್ಡು ಕರೆಕ್ಟಾಗಿ ಇಲ್ಲ ಅಂದರೆ ಬ್ಯಾಕ್ ಪೇನ್ ಬಂದುಬಿಡುತ್ತೆ. ಹಾಗೆಯೇ ನಾವು ತುಂಬ ದಿನ ಆಗೋಗಿತ್ತು ಗಾದಿಯನ್ನು ರಿಪೇರ್ ಮಾಡ್ದೇನೆ, ಅಂದರೆ ಬೆಂಗಳೂರಿನಲ್ಲಿದ್ದಾಗ ರಿಪೇರ್ ಮಾಡಿಸಿದ್ದು 1.5 ಇಯರ್ ಬ್ಯಾಕಲ್ಲಿ. ಸೊ ಅದಕ್ಕೇ ಗಾದಿ ರಿಪೇರ್ ಮಾಡೋರನ್ನ ಕರೆದಿದ್ವಿ. ಪಾಪ ತುಂಬ ಏಜ್ ಆದವರಿದ್ದರು, ಆದರೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾಯಿದ್ರು. ಬೆಂಗಳೂರಿನಲ್ಲಿ ಈ ರೀತಿಯಾದ ಗಾದಿಯನ್ನು ನಾವು ರಿಪೇರ್ ಮಾಡಿಸ್ಬೇಕಂದ್ರೆ 2000 ತನಕ ತೊಗೋತಾರೆ, ಇಲ್ಲಾಂದರೆ ಗೊತ್ತಿಲ್ಲ ಅಂದರೆ ಇನ್ನೂ ಜಾಸ್ತಿ ತೊಗೋತಾರೆ. ಪಾಪ ಇವರು 750ಗೆಲ್ಲ ಮಾಡಿಕೊಡ್ತೀನಿ ಅಂತ ಹೇಳಿದರು. ನಿಜವಾಗೂ ತುಂಬ ಖುಷಿ ಆಯಿತು. ಹಾಗೆಯೇ ನಾವು 50 ರೂಪೀಸ್ ಎಕ್ಸ್ಟ್ರಾನೇ ಕೊಟ್ವಿ. ಇಷ್ಟು ಏಜ್ ಆದವರು ಕೆಲಸ ಮಾಡೋದೇ ಒಂಥರ ಬೇಜಾರು ಅನಿಸುತ್ತೆ. ಪಾಪ ಈ ಏಜಲ್ಲೂ ಇಷ್ಟು ನೀಟಾಗಿ ಕೆಲಸ ಮಾಡ್ತಿದ್ರು. ಇನ್ನೊಂದೇನೆಂದರೆ ಮನೆ ಬಾಗಿಲಿಗೆ ತನಕ ಏನಾದರೂ ಸೇಲ್ ಮಾಡೋಕ್ಕೆ ತಂದಿದ್ರೆ ನಾವು ಜಾಸ್ತಿ ಬಾರ್ಗಿನನ್ನು ಮಾಡಬಾರ್ದು, ಅದರಲ್ಲೂ ಏಜ್ ಆದವ್ರ ಹತ್ರ ಬಾರ್ಗಿನನ್ನು ಮಾಡಲೇಬಾರ್ದು. ಪಾಪ ಅವರು ಫಸ್ಟ್ ಆಫ್ ಆಲ್ ಹೊತ್ಕೊಂಡು ಬರೋದೇ ಕಷ್ಟ ಅಥವಾ ತಳ್ಕೊಂಡು ಬರೋದೇ ಕಷ್ಟ ಗಾಡಿಯನ್ನು, ಮತ್ತೆ ನಾವು ಬಾರ್ಗಿನ್ ಮಾಡಿದ್ರೆ ನಿಜವಾಗೂ ಬೇಜಾರಂತಲೇ ಹೇಳ್ಬೋದು. ಇದು 30 ವರ್ಷ ಹಿಂದಿನ ಮಷೀನ್ ಅಂತೆ. ಇದನ್ನು ಅವರು MAT ಬೈಕಲ್ಲಿ ಇಟ್ಕೊಂಡು ಬಂದಿದ್ರು. ಹಾಗೆಯೇ ಗಾದಿ ಒಳಗಿನ ಹತ್ತಿಯನ್ನು ಇದು ಪುಡಿ ಪುಡಿಯಾಗಿ ಮಾಡಿ ಕರೆಕ್ಟಾಗಿ ಮಾಡುತ್ತೆ, ಆ ಥರ ಮಷೀನ್ ಇದು. ಮಾಡೋದನ್ನು ನೋಡ್ತಿದ್ದಾಗ ನಿಜವಾಗೂ ಬೇಜಾರಾಯಿತು. ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಕೂಡ ಸ್ವಲ್ಪ ಹೆಲ್ಪನ್ನು ಮಾಡಿದ್ವಿ. ಹಾಗೆಯೇ ಬೇರೆಯವ್ರ ಹತ್ರ ಮಾಡಿಸೋಣ ಅಂದ್ಕೊಂಡ್ರೆ, ಬಟ್ ಅವರಿಗೂ ನಾವು ಒಂದು ಗಿರಾಕಿ ಆಗಿತ್ತು. ಪಾಪ ಅವರಿಗೂ ಏನೋ ಒಂದು ಪೇಮೆಂಟ್ ಸಿಗುತ್ತೆ ಮಾಡಿದ್ರೆ, ಅದಕ್ಕೆ ಮತ್ತೆ ಅವ್ರ ಹತ್ರನೇ ಮಾಡಿಸಿದ್ವಿ. ಇಷ್ಟು ಏಜ್ ಆದರೂ ಕೂಡ ಪರ್ಫೆಕ್ಟಾಗಿ ಹಾಗೆಯೇ ನೀಟಾಗಿ ಕೆಲಸವನ್ನು ಮಾಡ್ತಿದ್ರು. ನಿಜವಾಗೂ ಇವಾಗಿನ ಜನ್ರೇಷನ್ ಅವರು ಈ ರೀತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂದ್ಕೊಳ್ತೀನಿ, ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ಸೊ ನಮ್ಮ ಕುಕ್ಕಿ ನೋಡಿ ತುಂಬ ಚೆನ್ನಾಗಿ ಆಟ ಆಡ್ತು, ಬಟ್ ಮಷೀನ್ ಸೌಂಡ್ ಆದಾಗ ತುಂಬ ಭಯ ಪಟ್ಕೊಂಡು ಮೂಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ ಇದು. ಗಾದಿಯನ್ನು ರಿಪೇರ್ ಮಾಡ್ತಾ ಮಾಡ್ತಾ ಒಳ್ಳೆ ಸ್ಟೋರಿಯನ್ನು ಹೇಳ್ತಾ ಇದ್ರು ಅವರು. ಹಾಗೆಯೇ ಕೇಳ್ತಾ ಕೇಳ್ತಾ ಟೈಮ್ ಪಾಸ್ ಆಗಿದ್ದು ಕೂಡ ಗೊತ್ತಾಗಿಲ್ಲ. ಹಾಗೆಯೇ ಊಟದ ಟೈಮ್ ಕೂಡ ಆಯಿತು, ತುಂಬ ಟೈಮಾಗಿ ಹೋಯಿತು. ಆಲ್ಮೋಸ್ಟ್ ಆಗಿ 2:30 ಆಯ್ತಾ ಬಂತು. ಅದಕ್ಕೆ ನಾನು ಸಿಂಪಲ್ಲಾಗಿ ಹಾಗೆಯೇ ಟೇಸ್ಟಿಯಾದ ಒಂದು ವಾಂಗಿಬಾತ್ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. 3ರಿಂದ 4 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ಕರಿಬೇವು ಹಾಗೆಯೇ ಸ್ವಲ್ಪ ಕಡಲೆ ಬೀಜ. ಇವಾಗ ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ. ಹಸಿ ಇದೆ ಚೆನ್ನಾಗಿರಲ್ಲ, ಯಾಕಂದರೆ ಮೆತ್ತಗಾಗಿಬಿಡುತ್ತೆ. ಸೊ ಕ್ರಂಚಿಯಾಗಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಹುರ್ಕೊಳ್ಳೋಣ 2ರಿಂದ 3 ನಿಮಿಷ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದು. ಇವಾಗ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಂತಹ 2 ಹಸಿಮೆಣಸಿನ್ಕಾಯಿ ಹಾಗೆಯೇ 2 ಒಣಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇವಾಗ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ. 2 ದೊಡ್ಡದಾದಂಥ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಈರುಳ್ಳಿನೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಇವಾಗ ಟೊಮೆಟೊ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 3 ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊನೂ ಸಹ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಹೊತ್ತು. ಸೊ ಬದನೆಕಾಯನ್ನು ಕಟ್ ಮಾಡಿ ನೀರಲ್ಲಿ ಹಾಕಿದ್ದೀನಿ, ಇಲ್ಲಾಂದರೆ ಇದು ಬೇಗ ಬ್ಲ್ಯಾಕ್ ಆಗಿಬಿಡುತ್ತೆ. ಸೊ ನೀರು ಬಸ್ಬಿಟ್ಟು ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ. ನೋಡಿ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಬದನೆಕಾಯನ್ನು ಸೇರಿಸ್ತಾ ಇದ್ದೀನಿ. ಸೊ ಇದನ್ನು ಸಹ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ ಇವಾಗ. ನಾನು ಸ್ವಲ್ಪ ಜಾಸ್ತಿ ಬದನೆಕಾಯಿಯನ್ನು ಹಾಕೊಂಡಿದ್ದೀನಿ. ನಿಮಗೆ ನೀವು ನೋಡಿ ಹಾಕೊಳ್ಳಿ, ಕೆಲವೊಬ್ಬರಿಗೆ ಬದನೆಕಾಯಿ ಇಷ್ಟ ಆಗಲ್ಲ.
ಹಾಗೆಯೇ ಕೆಲವೊಬ್ಬರಿಗೆ ಅಲರ್ಜಿ ಕೂಡ ಆಗುತ್ತೆ. ಸೊ ನೋಡಿ, ಬದನೆಕಾಯಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ಮಸಾಲೆ ಪೌಡರ್ಗಳನ್ನು ಆ್ಯಡ್ ಮಾಡೋಣ. ಚಿಕ್ಕ ಸ್ಪೂನಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ. ನೆಕ್ಸ್ಟ್ ನಾನು 1 ಸ್ಪೂನ್ ಆಗುವಷ್ಟು ವಾಂಗಿಬಾತ್ ಪೌಡರ್ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಮನೆಯಲ್ಲಿ ಮಾಡಿದ್ದ ಪೌಡರ್ಗಳನ್ನು ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಅರ್ಧ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್, 1 ಸ್ಪೂನ್ ಆಗುವಷ್ಟು ಖಾರ ಪುಡಿ, ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ನೆಕ್ಸ್ಟ್ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನೆಕ್ಸ್ಟ್ ನಾನು ಚಿಕ್ಕ ಬೌಲಲ್ಲಿ ಅರ್ಧ ಬೌಲ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಜವಾಗೂ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ತೆಂಗಿನಕಾಯಿನ ಹಾಕೊಂಡ್ರೆ. ಫ್ರೆಶ್ ಆಗಿರೋ ತೆಂಗಿನಕಾಯಿನ ಹಾಕೊಳ್ಳಿ. ಸ್ವಲ್ಪ ಜಾಸ್ತಿ ಹಾಕೊಂಡ್ರೂ ಪರವಾಗಿಲ್ಲ, ಇನ್ನೂ ಸ್ವಲ್ಪ ಕಡಿಮೆ ಕೂಡ ಹಾಕೋಬೋದು. ಬಟ್ ಒಳ್ಳೆ ಟೇಸ್ಟ್ ಕೊಡುತ್ತೆ ತೆಂಗಿನಕಾಯಿ ಹಾಕಿ ಮಾಡಿಕೊಂಡ್ರೆ. ಸೊ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡೋಣ. ಇವಾಗ ಎಲ್ಲ ಮಸಾಲೆನೂ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನಾನು ಇವಾಗ ರೈಸನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಜೀರಾ ರೈಸನ್ನು ಸೇರಿಸ್ತಾ ಇದ್ದೀನಿ. ನೀವು ಯಾವ ರೈಸ್ ಬೇಕಾದರೆ ಹಾಕೋಬೋದು. ಸೊ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡೋಣ. ಇವಾಗ ರೈಸ್ ಹಾಕಿದ ಮೇಲೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ನೀರನ್ನು ಸೇರಿಸೋಣ. ನಾನು ಈ ಲೋಟದಲ್ಲಿ ಅಕ್ಕಿಯನ್ನು ತೊಗೊಂಡಿದ್ದು, ಇದೇ ಲೋಟದಲ್ಲಿ ಹಾಕೊಳ್ತಾ ಇದ್ದೀನಿ ನೀರನ್ನು. 2 ಲೋಟ ಅಕ್ಕಿಯನ್ನು ತೊಗೊಂಡಿದ್ದೆ, ಇವಾಗ 4 ಲೋಟ ನೀರನ್ನು ಹಾಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡೋಣ ಲಾಸ್ಟಲ್ಲಿ. ಇವಾಗ ಉಪ್ಪೆಲ್ಲ ನೋಡ್ಕೋಬೇಕು, ಅಂದರೆ ಸ್ವಲ್ಪ ಉಪ್ಪು ಹಾಕಿದ್ನ ಫಸ್ಟ್ ಅಷ್ಟೇ. ಸೊ ಇವಾಗ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೇಲಿಂದ. ನೋಡಿ, ಇದು ಇವಾಗ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ವಿಷಲನ್ನು ಹೊಡೆಸ್ಕೊಳ್ಳೋಣ. ಕುದೀತಿರ್ಬೇಕಾದ್ರೆ ಹಾಕಿದರೆ ಉದ್ರಿಯಾಗಿ ಬರುತ್ತೆ ಅನ್ನ ಎಲ್ಲ. ಅದಕ್ಕೆ ನಾನು ಸ್ವಲ್ಪ ಕುದಿಸ್ಕೊಂಡ್ಬಿಟ್ಟು ಹಾಕ್ತಾ ಇದ್ದೀನಿ. ಸೊ 2 ವಿಷಲ್ ಆಗಿದೆ. ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ತುಂಬ ಅದ್ಭುತವಾದಂತಹ ಹಾಗೆಯೇ ರುಚಿಕರವಾದಂತಹ ಬಿಸಿಯಾದ ವಾಂಗಿಬಾತ್ ರೆಡಿಯಾಗಿದೆ. ರೈಸ್ ಕೂಡ ಅಷ್ಟೇ, ತುಂಬ ಮುದ್ದೆ ಏನಾಗಿಲ್ಲ, ಕರೆಕ್ಟಾಗಿ ಬಂದಿದೆ. ಉದ್ರಿಯಾಗಿ ಈ ರೀತಿ ಬಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ. ವಾಂಗಿಬಾತನ್ನು ಹಾಗೆ ಕೂಡ ತಿನ್ಬೋದು, ಇಲ್ಲಾಂದರೆ ಮೊಸರು ಬಜ್ಜಿ ಬೇಕಂದರೆ ಅದು ಕೂಡ ಮಾಡ್ಕೋಬೋದು. ಹಾಗೆಯೇ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಬಜ್ಜಿಯನ್ನು ಮಾಡ್ಕೊಂಡಿದ್ದೀನಿ. ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಈ ರೀತಿಯಾಗಿ ಯಾವುದಾದ್ರೂ ಒಂದು ಸೈಡ್ ಡಿಶ್ ಇದ್ದರೆ. ನಾನು ವಾಂಗಿಬಾತನ್ನು ರೆಡಿ ಮಾಡುವಷ್ಟರಲ್ಲಿ ಇವರು ಗಾದಿಯನ್ನು ಕೂಡ ಆಲ್ಮೋಸ್ಟ್ ಆಗಿ ರೆಡಿ ಮಾಡಿದರು. ಹಾಗೆಯೇ ನಾನು ರೆಸಿಪೀಸ್ಗೆ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೆ ಸ್ವಲ್ಪ ಬೇಗ ಆಯಿತು. ನೋಡಿ, ಇವರು ಟಕ್ಕನ್ನು ಎಷ್ಟು ನೀಟಾಗಿ ಹಾಕ್ತಾ ಇದ್ದಾರೆ ಅಂದರೆ, ಕೆಲವೊಬ್ಬರು ಸ್ವಲ್ಪ ಮೇಲೇ ಟಕ್ಕನ್ನು ಹಾಕ್ತಾರೆ, ಅಷ್ಟು ಕರೆಕ್ಟ್ ಆಗಲ್ಲ ಅದು. ಗಾದಿ ರಿಪೇರಿ ಮಾಡಿದರೂ ಕೂಡ ಈ ರೀತಿಯಾಗಿ ತುಂಬ ಫಿಟ್ಟಾಗಿ ಟಕ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ನ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಸಿ ಯು.